ವಿಷಯ ನೆನಪಿಗೆ ಬಂದೈತಿ ಯಾಕೋ ಮಧ್ಯಾಹ್ನ ಬಸ್ಲಾಗ ಬೀಚಾಗ ಜೋಕುಮಾರ ನೆನಪಾಗೈತಾನ ಏನ್ ಕೇಳ್ತಾರ ನಮ್ಮ ಗಣಪತಿ ಅಂದ್ರ ದೊಡ್ಡವದಾನ ಬಾಳ ಹೆಚ್ಚಿನವದಾನು ಆದ್ರೂ ಸಹಿತ ಒಂದು ಮಾತು ಕೇಳಕ್ ವಿದ್ಯಾ ಏನ್ ಕೇಳ್ತಾಳು ನಿಮ್ಮ ಗಣಪತಿಗೆ ಮತ್ತು ಜೋಕುಮಾರಗ ಇದ್ರಾವದ್ರ ಯಾಕೆ ಆಗಂಗಿಲ್ಲ ಅಂತ ಕೇಳ್ತಾಳೆ ಯಾಕಂದ್ರ ನೋಡು ಪ್ರತಿಯೊಂದು ದೇಶನಾಗ ಏನ್ ಹೇಳ್ತಾನಕ್ಕೆ ಬಿದ್ದಾಗ ಎಲ್ಲಾರು ಸುದ್ದಿಗೆ ಹೋಗ ಕಡೆ ಒಟ್ಟ ಜೋಕುಮಾರ ಸುದ್ದಿಗೆ ಹೋಗಲ್ಲ ಕೇಳಿನ್ಯ ಏನು ಕೇಳಂಗಿಲ್ಲ ಆ ಜೋಕುಮಾರ ಅಂದ್ರೆ ಹೆಂತ ಗೊತ್ತೈತೆ ನಿಕ್ಕಿಗೆ ಜೋಕುಮಾರ ತಾನು ಬಾರ್ಲಾರ್ಲೆ ಏನ್ ಮಾಡ್ತಿದ್ದ ತಾನು ಬಾರ್ಲಾರ್ಲೆ ಏನ್ ಮಾಡ್ತಿದ್ರ ಮಾಸ್ತರ ಜಾಲಿ ಕೈ ಬಿಡ್ತಿದ್ದವ ಹೌದು ಮತ್ತೆ ಆ ಸುದ್ದಿ ಹೋಗೋಣ ತಿಳ್ಕೊಂಡು ಈಗ ಮಾತು ಭಯ ಎಲ್ಲ ಹೋಗ್ತಾವ ಮಧ್ಯಾಹ್ನ ಬಸ್ಸಾಗಿ ನೆನಪಾಗೈತೆ ಕೇಳಿ ಮಾಸ್ತರ ಬಾಳ ಚಂದ ಹೇಳೋದು ಯಾಕ ಜೋಕುಮಾರ ಎಂತಾವ ನೀವು ಯಾಕ ಇದ್ರ ಬದ್ರ ಆಗಂಗಿಲ್ಲ ಅಂತ ಕೇಳ್ತಾಳಕ್ಕೆ ಜೋಕುಮಾರನ ಸೂಚಿ ಹೆಂಗಿತ್ತು ಒಂದಾನೊಂದು ಟೈಮ್ದಾಗ ಜೋಕುಮಾರ ದಾರಿ ಕೂಡಿ ನಡೆದ ಅವಾಗ ಮಶೀಬ್ನಾಳ ಗುಳ್ಳವ್ ಏನ್ ಮಾಡ್ತಿರ್ದ ಈ ಗುಳ್ಳವ ಮಶೀಬ್ನಾಳ ಗುಳ್ಳವ್ ಜಳಕ ಮಾಡ್ತದ ಮನ್ಯಾಗ ಅವಾಗ ಅವ ಏನ್ ಮಾಡ್ತಾನ ಜೋಕುಮಾರ ಹಾದ ನಡೆದ ಮಶೀಬ್ನಾಳ ಗುಳ್ಳವ್ ಹೆಂಗ ಜಳಕ ಮಾಡ್ತದ್ರು ಈ ಮಶೀಬ್ನಾಳ ಗುಳ್ಳವ್ಗೆ ಚಟ ಒಂದು ಬೇರೆ ಕಲ್ತಿಲ್ಲ ಈಗ ಈಗ ಹೆಂಗ ಹಾಡಾಡಿ ಜಳಕ ಮಾಡ್ತಾರ ನೋಡು ಈಗ ಹಾಡಾಡ್ಕೊಂತ ಜಳಕ ಮಾಡಕತ್ತೇಳಿ ಈ ಗುಳ್ಳವು ಮಾಡೋ ಟೈಮ್ದಾಗ ಏನಾಯ್ತು ಆ ಹಾಡಾಡು ಮಾಡ್ಕೋ ಜಳಕ ಹೋಗಿ ಆ ಸಪ್ಪಡಿ ಎಲ್ಲಿ ಗೊತ್ತು ಜೋಕುಮಾರನ ಕಿವಿಯಾಗ ಗೊತ್ತು ಜೋಕುಮಾರ ಏನ್ ಮಾಡ್ತಾನು ಗುಳ್ಳವ್ ಜಳಕ ಮಾಡತ್ತಾರ ಗಪ್ಪ ತಿಳ್ಕೊಂಡು ಏನ್ ಮಾಡ್ತಾನವ ದೊಡ್ಡ ನೋಡು ಸಂದ್ಯಾಗ ಹಾಸಿ ಮೂರ್ಯಾಗ ಹಾಸಿ ಏನ್ ಬಿಟ್ಟು ಹಾವಂದ್ರೆ ನತ್ರ ಹಾವ ಅಂದ್ರೆ ಈ ಕಡೆ ಹಾವ ಅಲ್ಲ ಹಾವ ನೋಡಿ ಮಶೀಬ್ನಾಳ ಗುಳ್ಳವ್ ಏನಂತಾರ ಅವ್ವ ಯವ್ವ ಹಾವು ಬರ್ತಾವ ಯವ್ವ ಅಂಗ್ಲಿಕ್ಕೆ ಅವಾಗ ಹಾವ ನೋಡಿ ಕೇಳು ಮಾಡ್ತಾರ ವದರಿ ಮಂದಿನ ಕರೀತಾರ ಏನಂತ ಬರ್ರಿ ಯವ್ವ ಎಂದು ನೋಡಿದ್ವಿ ಅಂತ ಹಾವ ಇವತ್ತ ಬಂದೈತಿ ಬರ್ರಿ ಅಂಗ್ಲಿಕ್ಕೆ ಮಂದಿರ ಕಾಲ ಮತ್ತ ಅದ್ ಹಾವ ಅಲ್ಲ ಮತ್ತ ಅದಕ್ಕೆ ಹೇಳ್ತಾರ ಈಗ ಮಶೀಬ್ನಾಳ ವಿದ್ಯಾ ಎಂತ ಹಾವು ಬಂದೈತಿ ನೋಡಕ್ಕೆ ಬರ್ರಿ ಅಂದ್ಲಿಕ್ಕೆ ಒಂದಾಗ ಮಂಜೆಲ್ಲ ಓಡಿ ಬಂದ ಹಾವ ನೋಡಕ್ ಬಂದ್ರು ಅವಾಗ ನೋಡಿ ಗಾಬರಿ ಆದ್ರ ಅವ್ರು ಮಾಸ್ತರ ತಂಗಿ ಗುಳ್ಳವ ಇದು ಹಾವ ಅಂದ್ರ ಹಾವಲ್ಲ ಬ್ಯಾರೆ ಹಾವ ಐತಿ ಜೋಕುಮಾರ ಹಾವ ಐತಿ ಅಂದ್ರಿ ಇವ್ರು ಒಂದು ಏನ್ ಮಾಡ್ತಾರ ಹಿಂದೆ ತಿರುಗಿ ಬಂದು ನೋಡ್ತಾರ ಜೋಕುಮಾರ ಏನ್ ಮಾಡಿದ್ದ
ಅಸಲು ಮೋಡಿ ಹವ ಬಿಟ್ಕೊಂಡು ನಿಂತಿದ್ವು ನಿಂತಾಗ ನೋಡಿದ ಅವ್ರ ಮಗನ ಎಂತ ಕೆಲಸ ಮಾಡ್ತೀವಿ ಹೋದ ತಿಳ್ಕೊಂಡು ಏನ್ ಮಾಡ್ತಾರು ಬೆನ್ನು ಹತ್ತಿ ಬಿಟ್ರು ಅವ್ರ ಮಾಸ್ತರ್ ಜೋಕುಮಾರನ ಬೆನ್ನು ಹತ್ತಿ ಬಿಟ್ರು ಬಡಿಯಾಕ ಬೆನ್ನು ಹತ್ತಿದಾಗ ಜೋಕುಮಾರ ಏನ್ ಮಾಡ್ತಾನು ಇವ್ರ ಕೈಯಾಗ ನಾ ಸಿಕ್ಕಿನಂದ್ರ ಏನು ಸಾಯ್ತಾರ ಮಾತ ತಿಳ್ಕೊಂಡು ಓಡಾಕ ಹತ್ತಿ ಬಿಟ್ಟವ್ ಓಡಿ ಕಾಲು ಸೋತ ಮೇಲೆ ಏನಾತು ಹೋಗ್ಬಿಟ್ಟಿಗೆ ಏನಾತು ಊರ್ದು ಸೀಮಿದ ಹಾಕಿ ಹೋಗ್ಯದ ಹೋಗ್ಬಿಟ್ಟಿಗೆ ಏನಾತು ಒಂದು ಬೆಂಡಿ ಪಡ ಸಿಕ್ಕಿತಾವ ಜೋಕುಮಾರ ಬೆಂಡಿ ಪಡ ಬಿಟ್ಟಾಗ ಏನಾತ ಮಾಸ್ತರ ಆ ಬೆಂಡಿ ಪಡದಾಗ ಹೋಗಿ ನಿಂತ ಜೋಕುಮಾರ ವಿಚಾರ ಮಾಡ್ತಾನ ಇನ್ ಇವ್ರು ನಾನು ಬಡದು ಕೊಲ್ಲುವಂತ ಕಾಂತಾರ ಮಾತು ತಿಳ್ಕೊಂಡು ಏನ್ ಮಾಡ್ತಾನು ಅಲ್ಲೇ ವೀರಿಸ್ ಕಲರ್ ಮಾಡಿಬಿಟ್ಟಾವ ಎಲ್ಲಿ ಬೆಂಡಿಕಾಯಿ ಪಡದಾಗ ಕರಿಯ ಅವ್ರ ಅವನ್ನ ಹಾನಿ ಮಾಡಿ ಕೇಳ್ರ ಮತ್ತೆ ಮಶಿವನಾಳ ವಿದ್ಯಾನ ಸದಾ ಮಾನ್ಯವ ಈಗ ಏನಾಯ್ತು ಬರುತ್ತಾಗ ಏನಾಯ್ತಂದ್ರೆ ಮಾನ್ಯ ಒಂದು ಹೋಟೆಲ್ಗೆ ಹೋಗಿದ್ವು ನಾನ ಮಶಿವನಾಳ ವಿದ್ಯಾ ಊಟ ಮಾಡ್ಬೇಕತ್ತು ಹೊರದಾಗ ಅವಾಗೇನು ಗೊತ್ತ ಪಾಪ ನೀಡವಾಗ ಅವ ಬಂದು ಏನು ನೀಡಿದ ಬೆಂಡೆಕಾಯಿ ಪಲ್ಯ ನೀಡಿದ ಈಕಿಗೆ ಮಶಿವನಾಳ ವಿದ್ಯಾಗ ಅವಾಗ ಮಶಿವನಾಳ ವಿದ್ಯಾ ಏನಂತಾಳ ಯಪ್ಪ ಈ ಬೆಂಡೆಕಾಯಿ ಪಲ್ಯ ಒಟ್ಟ ನನಗೆ ಬೇರೆ ಬೇರೆ ಪಲ್ಯ ಇರ್ತಾರ ಅಂತ ನೋಡೋದು ತಂಗಿ ಎಲ್ಲಾರು ಕೊಂಡು ಹೊಟ್ಟಾರು ನೀದೇನು ಬೇರೆ ಅಂತ ಇದ್ರಾಗ ಹೋಗ್ತಾವ ಯಾಕಂದ್ರೆ ಅದನ್ನ ತಿನ್ನಂಗಿಲ್ಲ ಅಂದ್ರಿಗೆ ಯಾಕೆ ಅಂತ ಕೇಳಿದವು ಯಪ್ಪ ಅದ್ರಾಗ ಜೋಕುಮಾರ ಆಯ್ತು ನಾ ತಿನ್ನಂಗಿಲ್ಲ ಅಂದ್ರಿಗೆ ಹಂಗ ಜೋಕುಮಾರ ಉಳಿದು ಹೋಗೈತಿ ಜೋಕುಮಾರಗ ಗಣಪತಿಗೆ ಯಾಕಿದ್ರ ಬದಲಾಗಂಗಿಲ್ಲ ಅಂತ ಕೇಳ್ತಾವ ಹೌದಲ್ಲ ಯಾಕಂದ್ರೆ ನೋಡುವ ಏನ್ ಈ ಜೋಕುಮಾರ ಅಂತ ಕೇಳಿದ್ವು ಜೋಕುಮಾರ ಒಳಗೆ ಇಬ್ರು ಮಂದಿ ಜೋಕುಮಾರಗಳದಾರ ಯಾಕಂದ್ರೆ ಈಗ ಏನೇ ಹವ ಬಿಟ್ಕೊಂಡ್ ತಿರುಗಾಡ್ತಾ ನೋಡಿ ಈ ಜೋಕುಮಾರ ಬೇರೆ ಅದಾನ ಮತ್ತೆ ನಾವ್ ಜೋಕುಮಾರ ಅವ ಬೇರೆ ಅದ ನಾವು ಚಲೋ ಅದ ನಾವು ಯಾಕಂದ್ರೆ ಯಾವ ಜೋಕುಮಾರ ಅಂತ ಕೇಳ್ತಾರ ಗಣಪತಿಗೆ ಮತ್ತೆ ಜೋಕುಮಾರ್ಗ ಯಾಕಿದ್ರ ಬದ್ರ ಆಗಂಗಿಲ್ಲ ಅಂತ ಕೇಳ್ತಾರ ಯಾಕಂದ್ರ ಗಣಪತಿ ಅಂದ್ರೆ ಹೆಂಗ ಅವ್ನು ಸೂಕ್ಷ್ಮದಾನ ಸೂಕ್ಷ್ಮದಾನ ಇವ್ ಗಣಪತಿ ಇವ್ ಜೋಕುಮಾರ ಅಂದ್ರೆ ಹೆಂಗ ಎಲ್ಲಾರ ಈ ಜೋಕುಮಾರ ನ್ಯಾಲ ಗಣಪತಿಗೆ ಬಿದ್ದಿರ್ತ ಹೇಳಿ ಅವನ ಮರಿ ಮಾಡ್ಬೇಕಾಗೈತಿ ಗಣಪತಿಗೆ ಜೋಕುಮಾರ್ಗ ಇದ್ರ ಬಂದ್ರ ಯಾಕೆ ಮಾಡಂಗಿಲ್ಲ ತಿಳ್ತಾವು ಯಾಕಂದ್ರ ಗಣಪತಿದ ಯಾವಾರನ ಬೇರೆ ಐತಿ ಈ ಜೋಕುಮಾರನ ಚಟಾನ ಬೇರೆ ಐತಿ ಈ ಜೋಕುಮಾರ ನ್ಯಾಯ ಎಲ್ಲ ಗಣಪತಿಗೆ ಬಿದ್ದ ತಿಳ್ಕೊಂಡ ಏನ್ ಮಾಡ್ಯಾರ ಅವ್ರ ಗಣಪತಿಗೆ ಮರಿ ಮಾಡ್ಬೇಕಾಗಿತ್ತು ಹುಚ್ಚಿ ಇದ್ರ ಬಿಟ್ಟು ಬೇರೆ ಏನು ಇಲ್ಲ ಯಾರ್ಯಾರ ಹೇಳಕ್ ಹೋಗ್ಬಾರ ನೀನಾಟ ಪಕ್ಕ ಶಾಣ್ಯಾನು ಅಲ್ಲ ಯಾಕಂದ್ರೆ ಪಕ್ಕ ಹುಚ್ಚಾಗ್ಯಾರಿಕೆ ಯಾರು ನೋಡಿ ಈ ಕೊಹಿನೂರು ಗ್ರಾಮಸ್ಥರು ನೋಡಿ ಹುಚ್ಚಾಗ್ಯಾರ ಈಕೆ ಯಾಕಂದ್ರೆ ಏನು ಬಾಯಿಗೆ ಬರ್ತೈತೆ ಅದನ್ನ ಮಾತಾಡಕತ್ತಾಳ ಎಂದ್ರೆ ಕೆಲಸ ಆಕೈತ ಏನಂದಾರು ಭೂಮಿಗಂತ ಮಾಡ್ಬಿಟ್ಟಿಗೆ ಏನು ಹೇಳ ಹೌದೌದಲ್ಲ ಯಾಕಂದ್ರೆ ನೋಡು ಈ ಭೂಮಿಗೆ ಮರಿರಾಜನ ಗಂಡವನು ಮರಿರಾಜನ ಬಿಟ್ರೆ ಈ ಭೂಮಿ ಗಂಡಲ್ಲ ಮರಿರಾಜ ಇದ್ದಾಗ ಈ ಭೂಮಿ ಮೇಲೆ ಬೆಳಿ ಬರ್ತೈತೆ ಹೊರತಾಗಿ ಮರಿರಾಜ ಅಂತ ಬರಂಗಿಲ್ಲ ಅಂತೇಳಿ ಭೂಮಿ ಗಂಡ ಮರಿರಾಜ ಅಂತ ಹೇಳಿ ಹೋಗಿದ್ನ ಅದಕ್ಕೆ ವಿದ್ಯಾಯ ಒಂದು ಮಾತು ಹೇಳ್ತಾಳು ಯಾಕಂದ್ರೆ ನಿನ್ನ ಮರಿರಾಜ ಅಂತ ಗಂಡ ಇರ್ತಾವ ಅಂತ ದೊಡ್ಡ ಇರ್ತಾವ ಬರ್ತಾವ ನೀನ್ ಹಿಂದೆ ಹೋದನ ಮುಂದೆ ಹೋದನ ಇರ್ತ ಮರಿ ಯಾಕೆ ಕಂದ ಹಾಕೈತಿ ಅವ್ ಯಾಕೆ ಹೆಣ್ಣಾಗ್ಯಾನು ನಿಮ್ಮ ಕನ್ನಡ ಕಡೆ ಹೊಂದ್ಕೊಳ್ತು ಕಂದ ಹಾಕ್ತಾವನ ಅಂತ ಕೇಳ್ತಾವ ಆಕೆ ಹೊಂದ್ಕೊಳ್ ಕಂದ ಹಾಕ್ತಾವ ಹಿರಿಯ ಕೇಳ ಯಾಕಂದ್ರೆ ಮಶಿಬಳ ವಿದ್ಯಾರ್ಥಿ ಅವ್ರ ಹೆಂಗಾಗೈತಿ ಗೊತ್ತಲ್ಲ ಆಕಿಗೆ ಕಂದ ಹಾಕಿ ನಾಟಿ ಬರ್ತೈತಿ ಅದ್ರ ಸಂಬಂಧ ಏನು ಕೇಳಾಕಿ ನಿಮ್ಮ ಕಡೆ ಹೊತ್ಕೊಳ ಕಂದ ಹಾಕ್ತಾವಣ ಅಂತ ಕೇಳ್ತಾಳಕ್ಕೆ ನಮ್ಮ ಗಂಡ ಗಬ್ಬರುಗಳು ಯಾವಾಗ ಕಂದ ಹಾಕಂಗಿಲ್ಲ ಗಂಡ ಗಬ್ಬರುಗಳು ಬರ್ತಿಗೆ ನಿಮ್ಮ ಹೆಣ್ಮಕ್ಳ ಕಂದ ಹಾಕ್ಯಾರ ಎಷ್ಟೋ ಮಂದಿ 27 ಮಂದಿ ನಕ್ಷತ್ರಗಳಿಂದ 27 ನಕ್ಷತ್ರಗಳು ಹೆಣ್ಣಾಗ್ಯಾವ ಅಲ್ಲಿ ಯಾಕಂದ್ರೆ ಮರಿರಾಜ ಏನ ಕಂದ ಹಾಕಿಲ್ಲ 27 ನಕ್ಷತ್ರ ಹೆಣ್ಣಾಗ್ಯಾವ ಅದ್ರ ಸಂಬಂಧ ಮರಿ ಕಂದ ಹಾಕೈತೆ ತಂದಾರ ಹೊರತಾಗಿ ಚಂದ್ರಾಮ ಅಂದ್ರೆ ಹೆಂತಾವ ಈ 27 ಮಂದಿಗೆಲ್ಲ ಚಂದ್ರಾಮ ಒಬ್ಬ ಗಂಡಗದಾನಲ್ಲಿ 27 ಮಂದಿನ ಮದುವೆಗೆ ಏನಾದ್ರು ನೋಡಿ ನಮ್ಮ ಜನ ತಾಕತ್ತಿರ್ಬೇಕು ಮತ್ತೆಲ್ಲ ಏನ್ ಮಾಡ್ಯಾರ 16,000 ಹೆಂಡ್ರಾಗ್ಯಾನ ಯಾರು ನನ್ನ ಕೃಷ್ಣ ಪರಮಾತ್ಮ 16,000 ಹೆಂಡ್ರಾಗ್ಯಾನ ಮತ್ ನಿಮ್ಮ ಮೊಲಗಳು ಯಾರು ಬೇರೆದವ್ರನ್ನ ಆಗ್ಯಾರನ್ನ ಯಾಕಂದ್ರೆ ಹೊತ್ತಾಗಲ್ಲ ನನಗೈತಿ ಮಾಸ್ತರ್ ಹೆಂಗ ಈಗ ಸತ್ತು ಮಾಡ್ಕೊಂಡು ಹೆಂಗ್ ಸತ್ತಂದ್ರೆ ಏನ್ ಮಾಡ್ತಾರ ಕನ್ನಡ ಲಕ್ಷ್ಮಣ ದಿನ ಹರಿಯ ಬಾಳೈತಿ ಇನ್ನೊಂದು ವಯಸ್ಸು ಬಾಳೈತಿ ಒಂದು ಇನ್ನೊಂದು ಮದುವೆ ಮಾಡುವ ಅಂತೇಳಿ ಯಾಡ್ನೇದಕ್ಕಿನ ಮಾಡ್ತಾರ ಯಾಡ್ನೇದಕ್ಕೂ ಸತ್ತವಂದ್ರ ಮತ್ತ ಮೂರನೇದಕ್ಕಿನ ಮಾಡ್ತಾರು ಮೂರನೇದಕ್ಕೂ ಸತ್ತಂದ್ರ 4ನೇದಕ್ಕೆ 5ನೇದಕ್ಕೆ 6ನೇದಕ್ಕೆ 7ನೇದಕ್ಕೆ 10 ಆಗುವಂತಲ್ಲ ಅವ್ ನನಗತ್ತಿ ವಿದ್ಯಾ ಮತ್ತ ಒಂದು ಅಕ್ಕಿ ಕಾಳ ಬಿದ್ದು ಎಲ್ಲಾರ ಮಾತಾಡ್ರು ಮಾಡ್ಕೊಳಕ ನೀವ್ ಹಾಯ್ದಂದ್ರ ಕಟ್ಟಿಗೆ ಹಿಂಬರಿಕೆ ಗಟ್ಟ ಅಂತಾರ ಈ ಮಶಿಬಳ ವಿದ್ಯಾಗ ಮತ್ತಿಗೂ ಮದುವೆ ಆಗ್ಬೇಕಾಗಿತ್ತಲ್ಲ ನನಗತ್ತೆ ಒಂದು 10
ಏ ಹುಚ್ಚಿ ನಿನಗ ಗಂಡನ ಸಮಾಜಕ್ಕೆ ಯಾವತ್ತೂ ಆಗಕ್ ಬರಾಗಿಲ್ಲ. ಯಾಕಂದ್ರೆ ಈಗ ಸತ ಏನಾಗೈತಿ ಮಾಸ್ತರ, ನಮ್ಮ ಗಂಡ ಮಕ್ಕಳಿಗೆ ಪಗಾರ ಎತ್ತೈತಿ. ಈಗ ಸತ ಐದ್ ನೋಡ್ರಿ ನಮಗ ಪಗಾರ ಐತಿ. ಮತ್ತೆ ಈ ಬೆಚ್ಚಗ ನಿನ್ ಪೀರಿಗೆ ಎತ್ತೈತಿ ಪಗಾರ. ಮತ್ತೆ ಈಗ ಯಾಕೆ ಇಲ್ಲಿ ಕಡಿಮೆ ಆಗ್ಯಾವ? ಮತ್ತ ನಮ್ ಗಂಡ ಮಕ್ಕಳಿಗೆ ವಯಸ್ಸು ಎಟ್ಟಿರ್ತೈತಿ ಮದುವೆಯಾಗ? ನಮಗ್ 21 ವಯಸ್ಸು ಇರ್ತೈತಿ. ಮತ್ತೆ ಮಶೀಬ್ನಾಗ ವಿದ್ಯಾ ವಯಸ್ಸು ಎಟ್ಟಿರ್ತೈತಿ ನಾನು ಮದುವೆ ಆಗ್ಬೇಕಾದ್ರ? ಮತ್ತ ಅಜ್ಜ ಕಡಿಮೆ ಆದಳಿಕೆ ಯಾಕೆ ಹೆಚ್ಚಿನಕ್ಕೆ ಅಂತ ಹೇಳಿ 21 ವಯಸ್ಸು ನನಗೈತಿ, 18 ವಯಸ್ಸು ನಿನಗೈತಿ. ಮತ್ತ ಹೆಂಗ ಹೆಚ್ಚಿನಕ್ಕೆ ಹಾಕಿ ಎದ್ರಾಗ ಆದ್ರೂ ನಾವು ಹೆಚ್ಚಿಗೆ ಇದೀನಿ, ಎದ್ರಾಗ ಪಾಲ್ ಹಾಡು ಬರ್ತೀವಿ ಬಾ ವಿದ್ಯಾ. ಯಾಕಂದ್ರ ಆ ಹಾದಿ ಒಂದ್ ಏನಾಗೈತಿ, ಆ ಹಾದಿ ಹೋದ್ರೆ ನಮಗೆ ನೆಗ್ಗಿನ ಮೂಲ ಐತಿ. ನೆಗ್ಗಿನ ಮೂಲ ಎಂತ ನೀ ಯಾಕಡೆ ಹೊಳಸ್ತಿ ನೋಡು, ಆ ಕಡೆ ಮತ್ತೊಂದು ಯಾವ್ದು ನಿಂತಿರ್ತೈತಲ್ಲ ಮಗಲಾಗ ಹಂಗ ಕಡದಾಡವ್ರ ನೆಗ್ಗಿನ ಮೂಲ ಇದ್ದಾಗ ಈಗಿನ ಬಾಳ ಚಾಚ ದಿನ ಮುಂದೆ ಬಾಳ ಹೇಳ್ಯಾರ ಮಾಡ್ತಾರ. ಹೆಂಗ್ ಕೂತಾರು ಕುಂಸ ಮಾಡಿಸ್ಕೊಂಡ ಡೇಟ್ ಕುಂಸ ಮಾಡ್ಕೊಳಕ್ ಗೊತ್ತಾಗ ಏಟ್ ಮಾಸ್ತರ ಮಾಡಿ ಕಾಣ್ತಾವ ನೋಡಕ್ಕೆ ಏನು ಮನೆ ಇದ ಕಾಣಕೈತ ಕಿಡ್ಯಾಗ ಬಾರಷ್ಟು ನೋಡತ್ತೇನೆ. ಯಾಕಂದ್ರ ಡೇಟ್ ಕುಂಸ ಮಾಡ್ಕೊಳಕ್ ಕೂತಾಗ ಏಟ್ ಒಳಗ್ ಹೋಗಿ ಮತ್ತ ಹೊರಗ್ ಕೂಡ ಚಿತ್ರ ಬಾಳ ಇವ್ರು ರಗಡ ಒಳಗೆ ಕೂತಾರಕ್ಕೆ. ಯಾಕಂದ್ರೆ ನಮ್ ಕಮಿಟಿ ಅವ್ರು ಒಂದು ತಗದ ಮಾಡ್ಯಾರ, ಎಲ್ಲಾ ಬರಾಬರಿ ಮಾಡ್ಯಾರ. ಕಡೆ ಈ ಟೇಜ್ ಅಂತ ಸಾಂಗ್ ಮಾಡ್ಯಾರ. ಯಾಕಂದ್ರೆ ಟೇಜ್ ಮೇಲೆ ಇನ್ನೂ ಕೂತ್ಕೊಳ್ಳೋದಾದ್ರೆ ಯಾವಾಗ ಬೇರೆ ಇದು ಫೋಟಾಕ್ ಬರ್ಬಾರ್ದಾಗ ಮಾಡ್ಯಾರ. ಅದಕ್ಕೆ ಒಳಗೆ ಕೂಡಲೇ ಕೊಟ್ಟಾರ. ಅವ್ರು ಎಲ್ಲಿ ಹನುಮಾಪನ ಗುಡಿಯಾಗ ಇನ್ನೇನು ದುರ್ಗಾದೇವಿ ಗುಡಿಗೆ ಕೊಟ್ಟಿಲ್ಲ ಅವ್ರು, ನಮ್ ಹನುಮಂತ ದೇವ್ರ ಗುಡಿ ಕೊಟ್ಟಾರ. ಮತ್ತ ಅಲ್ಲಿ ಹೋಗಿ ವ್ಯವಸ್ಥೆ ಮಾಡ್ತಾರಂದ್ರೆ ಇದು ಬೇರೆ ಯಾರು ಹೆಸರಾಗ ಆಕೆ ಗೊತ್ತೈತಿ. ಕೇಳತ್ ಹೇಳ್ತಾರ ಅವ್ರು. ಸೋಮ ಕೂತ ಅವನ ಮನಿ ಸುಡುಗಾರ, ಅವ್ನು ಸೋಮ ಕೂತಾನ ಕರೆ ಅವನ ಮನಿ ಸುಡುಗಾರ ಅಂದಾರ. 3 ಮಂದಿಗೆ ಒಂದು ನೋಡಿವ. ಮತ್ತೆ ಎಲ್ಲಾರ ನೀವು ಬೇಸಿಗಿದ್ರೆ ಏನು ಕರೆಸ್ತಾರ, ನಾವು ಬೇಸ್ಕೊಳ್ಬೇಕಾಗತ್ತಲ್ಲ ಅಂತ ಹೇಳಿ ನಮ್ಮ ಕವಿ ಕೇಳಕೈತ 3 ಮಂದಿನ ಏನಂತ 3 ಮಂದಿಗೆ ಒಂದೊಂದು ಪ್ರಶ್ನೆ ಇರ್ತಾನ. ಅವ್ನು ಏನಂತಿರ್ತಾನು, ಅವನ ಮನಿ ಹಾಳಾಕಾತು, ಕೇಳೋನ ಮನಿ ಕೇಳಾಕಾತು, ಸುಮ್ ಕೂತ್ರು ಅವನ ಮನಿ ಸುಡುಗಾಡಿ ಹಾಕಾತು ಅಂತ ಕೇಳ್ಯಾವ. ನಾವು 3 ಮಂದಿಗೆ ಒಂದೊಂದು ಐತಿಲ್ಲ. ನೋಡೋಣ ಏನಂತ ಹೇಳ್ತಾರ ಮಾಡ್ತಾರ. ಯಾಕಂದ್ರೆ ಇದು ಮತ್ತೆ ಏನಂತ ಕೇಳ್ತಾರೋ ಬಾಳ ಚಂದ ಕೇಳ್ಯಾರ ಮಾಡ್ತಾರ. ಏ ಹಾಳ ಹಾಳ ಮನಿ ಹಾಳ ಮನಿ ಸುಮ್ಮ ಕುಂತ ಮನಿ ಸುಳಗಾಡ ಹಾಗೆ ಹೋಗೋದು ಚೀನ ಇಟ್ಕೊತ ಹಾಳ ಸಂಖ್ಯೆ ಮೇರೋದು ಗಂಟ ಕೊಡುವಾಗ ಕಾಜಿನ ಗಂಟ ಕೈ ಬಿಡಗಾರೋದು ಜಾರಿ ಹೊರ ಹಣ ಇದು ತಿರುಗಿ ಬರುವುದಿಲ್ಲ.
ವಾದ ಮಾತ್ರ ನಡೆಸವ ನೋಡ ಹೆಂಗ ಒಟ್ಟ ಮೆಟ್ಟಿಗೆ ಮಾತ್ರ ಹಚ್ಚಬೇಡ ಅಂದಾಗ ಮೆಟ್ಟಿ ಹತ್ತದಾಗ ಎಷ್ಟ ಮಂದಿಗೆ ಮೆಟ್ಟಿಗೆ ಹಚ್ಚಿ ಹೇಳ್ತಾನೆ ನಮ್ಮ ಪರಮಾತ್ಮನಿಂದ ನಿಮ್ಮ ತಾಯಿಗಳ ಈಗ ಬಹಳ ಮಂದಿ ಮೆಟ್ಟಿಗೆ ಹಚ್ಚಾರ ಹೇಳ್ತಾನ ನಿನಗ ನಮ್ಮ ಪರಮಾತ್ಮನಿಂದ ಯಾರ ಹಚ್ಚಾರ ಅಂದಾಗ ನಿಮ್ಮ ಹೈಲಾನಕ್ಕೆ ಕಲ್ಲಾಗಿ ಬಿದ್ದಾಗ ನಮ್ಮ ರಾಮ ಮೆಟ್ಟಿಗೆ ಹಚ್ಚಾನ ಆಕೆಗ ಹೈಲಾ ನೋಡ ಎಂತ ನಗರ ಮಾಡಿ ಕನ್ನಡ ಶ್ರಾಪ ತಟ್ಟಿ ಕಲ್ಲಾಗಿ ಬಿದ್ದೆ ಆವಾಗ ಮಿತ್ರ ಗುರುಗಳು ಹೇಳ್ತಾರ ರಾಮ ಲಕ್ಷ್ಮಣಗ ಗಂಡನ ಮ್ಯಾಲ ಆದ್ರ ಮಾಡಿ ಇಲ್ಲ ಅನ್ನಕ್ಕೊಬ್ಬ ಕಲ್ಲಾಗಿ ಬಿದ್ದ ಅಂತ ಹೇಳ್ತಾರ ಅವಾಗ ಇಟ್ಟ ಗುಣದ ನಮ್ಮ ರಾಮನ ಪಾದ ಶಿವನಾಳ ಇಲ್ಲ ಎದ್ದಾರು ಆವಾಗ ನಮ್ಮ ಗಂಡಿನಿಂದ ಮೆಟ್ಟಿಗೆ ಹಚ್ಚಳ ಇಲ್ಲ ಆವಾಗ ನಿನ್ನ ದುರ್ಗಾದೇವಿ ನಿನ್ನ ಸರಸ್ವತಿ ನಿನ್ನ ಹೆಣ್ಮಕ್ಳು ಯಾರು ಬಂದಿಲ್ಲ ಆವಾಗ ಈ ಮಶಿಮನ ಹಿಲ ಒಂದೊಂದು ಟೈಮ್ದಾಗ ಗಂಡನ ಮೇಲೆ ಹಾದ್ರ ಮಾಡಿ ಕಲ್ಲಾಗಿ ಬಿದ್ದರು ಮಾಸ್ತರ್. ಹೌದು, ಮತ್ತೆ ಈ ಹಿಲನ ಮೇಟಿಗೆ ಹಚ್ಚಬೇಕಾದ್ರೆ ಯಾರು ಹಚ್ಚಾರು? ಯಾಕಂದ್ರೆ ವಿಶ್ವಾಮಿತ್ರಗಳು ರಾಮ ಲಕ್ಷ್ಮಣಗೆ ಹೇಳ್ತಾರು, ಗಂಡನ ಮೇಲೆ ಹಾದ್ರ ಮಾಡಿ ಇಂಥ ಕೆಲಸ ಮಾಡಿ ಇಲ್ಲೇ ಬಗ್ಗೆ ಕಲ್ಲಾಗಿ ಬಿದ್ದಾರ, ಕಲ್ಲಾಗಿ ಬಿದ್ದಾರ ಅಂತ ಹೇಳುತ್ತಾಕಿಲ್ಲ. ಯಾವಾಗ ನಮ್ಮ ರಾಮದೇವರ ಪಾದಕ್ಕೆ ನೆತ್ತಿ ಮೇಲೆ ಬಿತ್ತು ನೋಡು, ಅವಾಗ ಮುದುಗನ ಮಶಿಮನ ಹಿಲನ ನೆತ್ತಿ ಮೇಲೆ ಯಾವಾಗ ಬಿತ್ತು ನೋಡು, ಅವಾಗ ಜಾಡಿಸ್ಕೊಂಡಿರ್ತಾರೆ ಈಕೆ. ಮತ್ತೆ ನಿಮಗ ಕಂಟಾಗಿನ ಕರಿಯವ ಲಕ್ಷ್ಮವ ದುರ್ಗವ ದ್ಯಾಮವ ಬಂದು ಎಬಸ್ಬೇಕಾಗಿತ್ತಲ್ಲ ಆಯ್ತು, ಎಬಸ್ಬೇಕಾಗಿತ್ತು. ಅಂತ ಶಿಫಾರಸ್ತು ನಿಮ್ಮ ಅವ್ವ ಹೇಳ್ತಿ, ಮತ್ತೆ ನಿನ್ನ ಹೆಣ್ಣಲ್ಲಿ ಕಲ್ಲಾಗಿ ಬಿದ್ದಾಕಿ ಎಬಸ್ಬೇಕಾಗಿತ್ತಲ್ಲ. ಹೌದು, ಮತ್ತೆ ಅಕ್ಕಿನ ಯಾರ ಮೆಟ್ಟಿಗೆ ಹೆಚ್ಚಾರು? ಯಾರು ಹೆಚ್ಚಿರ? ನಾನು ರಾಮದೇವರ ಮೆಟ್ಟಿಗೆ ಹೆಚ್ಚನ ಅಕ್ಕಿನ ಹಚ್ಚಬೇಕಾದ್ರೆ. ಹೌದು, ಯಾಕಂದ್ರೆ ಹಿಲಾಸದಕ್ಕೆ ಈ ಮೆಟ್ಟಿಗೆ ಹಚ್ಚಬೇಕಾದ್ರೆ ರಾಮನಿಂದ ಹಚ್ಚಾರು. ಅಕ್ಕಮಾದೇವಿ ಏನ್ ಮಾಡ್ತಿದ್ರು? ಅಕ್ಕಮಾದೇವಿ ಏನ್ ಮಾಡ್ತಿದ್ರ ಮಾಸ್ತರ? ಏನ್ ಮಾಡಿ ಅಕ್ಕಮಾದೇವಿ ಮೆಟ್ಟಿಗೆ ಹಚ್ಚಬೇಕಾದ್ರೆ ನಾನು ಮಲ್ಲಿಕಾರ್ಜುನ ಮೆಟ್ಟಿಗೆ ಹೆಚ್ಚಾನ ಮಾತು. ಹೌದು, ಈ ಮುಷಿಬ್ರ ಅಕ್ಕಮಾದೇವಿ ಏನ್ ಮಾಡ್ತಾಳು? ಏನ್ ಮಾಡಿ ಗಮನಿಸಿಕ ರಾಜ ನೋಡಿ ಮದುವೆ ಮಾಡ್ಲಿಕ್ಕೆ ಲಗ್ನ ಮಾಡ್ಕೊಂಡ ಮುಷಿಬ್ರ ಅಕ್ಕಮಾದೇವಿನ. ಹೌದು, ಕೌಶಿಕ ರಾಜನ ನೋಡಿ ಮದುವೆ ಮಾಡಿರು. ಹೌದು, ಈ ಗಂಡ ನನಗ ಬ್ಯಾಡ ಅಂತ ತಿಳ್ಕೊಂಡು ಈಗ ಏನ್ ಮಾಡ್ತಾಳು? ಏನ್ ಮಾಡಿ ಗಂಡ ಬ್ಯಾಡ, ಇವು ಗಂಡ ಇವು ಇಂಥವ್ನ ಗಂಡ ಬ್ಯಾಡ ಅಂತ ತಿಳ್ಕೊಂಡ. ಹೌದು, ಮಾಡ್ಕೊಂಡ ಗಂಡನ ಬಿಟ್ಟು ಏನ್ ಮಾಡ್ತಾಳು? ಕಳೆದ ವ್ಯಕ್ತಿ ಅಲ್ಲ ಅವನ ತೇಪುಗಳು ಏನ್ ಮಾಡ್ತಾಳು? ದಿಗಂಬರ ಸ್ವರೂಪಿಯಾಗಿ ಓಡಿ ಬಂದಾಳಿಕೆ. ಯಾರ? ಅಕ್ಕಮಾದೇವಿ, ಮಶಿವನ ಅಕ್ಕಮಾದೇವಿ. ಹೌದು, ಅವಾಗ ಓಡಿ ಬರ್ತಳು. ಅವಾಗ ಏನ್ ಮಾಡ್ತಾಳು? ಏನ್ ಮಾಡಿ ಮಂದಿ ಎಲ್ಲ ನೋಡಿ ನಗಾ ಕಟ್ಟಿ ಬಿಟ್ರಿ ಈಕಿನ. ಹೌದು, ಅಕ್ಕಮಾದೇವಿ ನಗಾ ಕಟ್ಟಿ ಬಿಟ್ಟ ಈಕೆ ಏನ್ ಮಾಡ್ತದ? ಏನ್ ಮಾಡಿ ದಿಗಂಬರ ಸ್ವರೂಪಿ ಅಲ್ಲ ಹೆಂಗ ಪತ್ತೆಯಾಗಿ ಅಡ್ಡಾಡ್ತದ ಈಕೆ. ಮಂದಿ ಎಲ್ಲ ನೋಡಿ ನಗೋಗಿ ಇಕ್ಕೊಂಡು ವಿಚಾರ ಮಾಡ್ತಾಳು. ಏನ್ ಹೆಂಗಾದ್ರ ಬಗ್ಗೆ ಹರಿಯಾಗಿರತ್ತ ತಿಳ್ಕೊಂಡು ಯಾವಾಗ ಮಲ್ಲಿಕಾರ್ಜುನ ಜಪ ಮಾಡಿ ನೋಡು ಮಾಸ್ತರ್. ಹೌದು, ನನ್ನ ಮಾನ ನೀನ ಮುತ್ತು ಪರಮಾತ್ಮ ಯಾವಾಗ ಜಪ ಮಾಡಿ ನೋಡು. ಅವಾಗ ನಮ್ಮ ಮಲ್ಲಿಕಾರ್ಜುನ ಇರ್ತಾವ ಏನು ಅಂತ ಆಶೀರ್ವಾದ ಮಾಡ್ಯಾನು. ನನ್ನ ಮೈ ತುಂಬಾ ಜಡಿ ಬರ್ಲತ್ತೇಳಿ ಏನ್ ಮಾಡ್ಯಾನು? ಆಶೀರ್ವಾದ ಮಾಡ್ಯಾನ ಯಾರ? ಮಲ್ಲಿಕಾರ್ಜುನ. ಹೌದು, ಮತ್ತ ಆಕೆ ಅಕ್ಕಮಾದೇವಿ ಹರ್ಯಾಣ ತಿರುಗಾಡತ್ತಾವ. ಮತ್ತೆ ಈಗೂ ಹೋಗುವಂಕ ಅಂತ ಆಕೆ ಬೆಣ್ಣ ಹತ್ತಿ ಹೋದ್. ಈಗ ಮಾದೇವಿ ಆಕೆ ಅಕ್ಕಮಾದೇವಿ ಮಾಸ್ತರ್. ಈಗೇನು ಬಂದಾವ ನೋಡಿ, ಇವತ್ತು ಪುಕ್ಕ ಮಾದೇವಿ ಬಂದಾವ ನಮ್ ಜೋಡಿ. ಹೌದು, ಆಕೆ ಅಕ್ಕಮಾದೇವಿ ಈಕೆ ಪುಕ್ಕ ಮಾದೇವಿ ಅಂದ್ರೆ ಆಕೈತೆ ಏನೋ ಗಂಡ ಗಂಡ ತಿರುಗುತ್ತಾರ. ಗಂಡ ಗಂಡ ಅಂತ ತಿರುಗುತ್ತಾಳ ಕರೆ ಆಕೆಗಿನ ಗಂಡ ಸಿಕ್ಕಲ್ಲ. ಇನ್ನ ಯಾರ್ಯಾರ ಮೆಟ್ಟಿಗೆ ಹಚ್ಚಿ ಹೇಳ್ತಾನೆ ಕೇಳ. ಯಾರ್ಯಾರ? ಯಾಕಂದ್ರೆ ನೀನು ದ್ರೌಪದಿನ ಏನ್ ಮಾಡಿದ್ರು? ದುಶಾಸನ ಸಿರಿ ಸೆಳಿಬೇಕಾದ್ರ. ಹೌದು, ದುಶಾಸನ
ಸೀರೆ ಸೆಳಿಬೇಕಾದ್ರ ನನ್ನ ಕೃಷ್ಣ ಪರಮಾತ್ಮ ಬಂದಕ್ಕಿಗೆ ಸೀರೆ ಬಿಟ್ಟಾನ. ಹೌದು, ಯಾರಿಗೆ? ದ್ರೌಪದಿಗೆ ಸೀರೆ ಬಿಟ್ಟಾನು. ಅವಾಗೂ ಮತ್ತೆ ನೀನು ಹೆಣ್ಮಕ್ಳು ಬಂದು ಸೀರೆ ಬಿಡ್ಬೇಕಾಗಿತ್ತಲ್ಲ. ಅವಾಗ ಈಕೆ ಹೆಣ್ಮಕ್ಳು ಯಾರು ಬಿಟ್ಟಲ್ಲ. ಯಾವಾಗ ಕೃಷ್ಣ ಅಂತ ಮಾಸ್ತರ, ಹೌದು ಕೃಷ್ಣ ಅಂತ ಯಾವಾಗ ಸೀರೆ ಅವಾಗ ಸಹಸ್ರಾರು ಕೋಟಿ ಸೀರೆ ಬಂದಿರ್ತಾವ ಈಕಿತ್ಯಕ್ಕ. ಹೌದು, ಮತ್ತೆ ಈಕಿನ ಮೆತ್ತಿಗೆ ಹೆಚ್ಚಿದವ ಯಾವದಾನ? ಕೃಷ್ಣ ಪರಮಾತ್ಮ. ನಮ್ಮ ಗಂಟಿನಿಂದ ಈಕೆ ಮೆತ್ತಿಗೆ ಹೆಚ್ಚಾಳ ದ್ರೌಪದಿ. ಹೌದು, ಈಗಾದ್ರೂ ಮೆತ್ತಿಗೆ ಹೆಚ್ಚಾಳು. ಇನ್ನೊಬ್ಬ ಯಾರು? ಯಾರಂದ್ರ ಮಾಸ್ತರ? ಯಾರಪ್ಪ? ಆಕೆ ನಾಗಮ್ಮನ ಕೊಬ್ಬಚ್ಚಿದ್ರು. ಹೌದು, ಆಕೆ ಏನ್ ಮಾಡಿವ? ಯಾಕಂದ್ರ 5 ಮಂದಿ ಸತ್ರ ಪುರುಷರು ಊಟ ಅಂತ ಅನ್ನ ತಿಂದ ಅನ್ನದ ಅಗಲ ತಿಂದು. ಹೌದು, ಪಟ್ಟಿಲಿ ಆಗಿಳಕ್ಕೆ ಮಾಸ್ತರ. ಹೌದು, ಆಕೆ ನಾಗಮ್ಮ ಕಲ್ಯಾಣದಾಗ ಸತ್ತ ಪುರುಷರು ಊಟ ಬಿಟ್ಟಂತ ಅನ್ನದ ಅಗಲ ತಿಂದ ಇವನು ತೋದಾಡ್ತಾರ ಬಾ ಅಂತ ತಿಳ್ಕೊಂಡೇನು ಮಾಡ್ತಾವ, ತಿಂದು ಬಿಡ್ತಾಳ. ಹೌದು, ತಿಂದು ಬಿಟ್ಟಾಗ ಆಕೆ ನಾಗಮ್ಮಗೆ ಏನಾಕೈತೆ? ಯಾಕಂದ್ರ ಗರ್ಭ ಬರಾಕೈತೆ ಮಾಸ್ತರ. ದಿನ ಹೊಟ್ಟೆ ಬರಾಕೈತು. ಯಾಕಂದ್ರ ನೋಡು ಅನ್ನದಾಗ ತಿಂದು ಹೊಟ್ಟಿಲೆ ನಿಂತಾಳಕ್ಕೆ. ಹೌದು, ನಿಂತಾಗ ದಿನ ಹೊಟ್ಟೆ ಬರಾಕೈತು. ಅವಾಗ ವಿಚಾರ ಮಾಡ್ತಾಳಕ್ಕೆ, ನನಗರ ಗಾಂಡಿಲ್ಲ, ನನಗರ ಕೂಸ ಬೆಳೆಯಾಕೈತು ಹೊಟ್ಯಾಗ. ಏನು ಮಂದಿಲ್ಲ ಊರಾಗಿನ ಮಂದಿ ಕೇಳಿರಲ್ಲ ಏನ್ ಹೇಳಂತ ತಿಳ್ಕೊಂಡ. ಹೌದು, ಎಂತದೊಂದು ಕೋಲೆದಾಗ ಬಾಗಡ ಹಾಕೊಂಡು ಕೂತ ಬಿಟ್ಟಾಕೆ ಮಾಸ್ತರ ಅಕ್ಕ ನಾಗಮ್ಮ. ಹೌದು, ಗೊತ್ತಾಗ ಏನಂತ ಏನ್ ಮಾಡು ನೋಡ್ತಾರ. 1 ತಿಂಗಳು ಹೋತು, 2 ತಿಂಗಳು ಹೋತು, 3 ತಿಂಗಳು ಹೋತು, 4 ತಿಂಗಳು ಹೋತು ಮಾಸ್ತರ. ಹೌದು, ಒಳಗ ಹೊರಗೆ ಕೊಟ್ಟ ಹೊರಗೆ ಬರುವ ಈಗ ಅಕ್ಕ ಮಾದೇವಿ. ಹೌದು, ಅಕ್ಕನಾಗಮ್ಮ ಪಶಿವನ ಅಕ್ಕನಾಗಮ್ಮ ಹೊರಗೆ ಬರುವ ಕಾಣುವವರು. ಹೌದು, ಅವಾಗ ಏನ್ ಮಾಡ್ತಾರ? ಏನ್ ಮಾಡು ಊರಾಗಿನ ಮಂಜಲ ಕೂಡ್ರು ಏನ್ ಅಕ್ಕ ಮಾದೇವಿ ಅಕ್ಕನಾಗಮ್ಮ ಸತ್ತಾರು. ಏನೋ ಬದುಕ್ಯಾವ ನೋಡು ಸಮಯ ಏನ್ ಮಾಡ್ತಾರು? ಕದಾ ತೊಟ್ಟಾರ. ಹೌದು, ಅಲ್ಲ ಪ್ರಭು ಕೇಳ್ತಾರ, ಏ ತಂಗಿ ಏನು ನೀವು ಒಳಗದೀರೋ? ಹೌದು, ಏನ್ ಇಲ್ಲ ಅಂತ ಕೇಳ್ತಾರ. ಏನಂತಾರ ಒಳಗ್ ಕೂತ್ಕೊಂಡ ಏನ್ ಹೇಳ್ತಾರ? ಅಕ್ಕನಾಗಮ್ಮ ಹೇಳ್ತಾರ, ನಾ ಏನೋ ಸಾಧ್ಯನ ಬದುಕೇನೆ ಕೇಳ್ತಾರ ಒಳಗ್ ಕೂತು. ಹೌದು, ಅವಾಗ ಅವ್ರು ಹೇಳ್ತಾರ, ನೀವು ಹಾದಕ್ಕೆ ಈಗ 3-4 ತಿಂಗಳ ಒಳಗದಿ ಒಟ್ಟ ಹೊರಗೆ ಬರ್ತೀವ ಬಾಗಲ ಒಡಿನೋ ಅಂತ ಕೇಳ್ತಾರ ಅವ್ರು. ಹೌದು, ಕೇಳಿದಾಗ ಏನ್ ಮಾಡ್ತಾರೆ ಅಕ್ಕನಾಗಮ್ಮ? ಏನ್ ಮಾಡು ಅವ್ರಿಗೆ ಅಂಜಿ ಏನ್ ಮಾಡ್ತಾವ? ಬಾಗಲ ಯಾವಾಗ ತಗದು ನೋಡು ಮಾಸ್ತರ್. ಅವಾಗ ಏನ್ ಕಾಣ್ತು ಮಂದಿಗೆಲ್ಲ? ಏನ್ ಕಾಣ್ತು? ಇವತ್ತೊಬ್ಬರು ಡೇಬಿ 3 ಮಂದಿ ಮಾಸ್ತರ್. ಇದು ಬಶಿಬರ ಡೇಬಿ ಹೊಟ್ಟೆ ಕಾಣ್ತು. ಅಕ್ಕನಾಗಮ್ಮ ಹೊಟ್ಟೆ ಕಾಣ್ತು. ಹೊಟ್ಟೆ ಕಾಣಿದಾಗ ಮಂದಿ ಎಲ್ಲ ಗಾಬರಿ ಆದ್ರು ಅವ್ರು. ಹೌದು, 4 ತಿಂಗಳ ಹೊರಗೆ ಬಂದ್ರ ಒಳಗೆ ಯಾವ ಮಗ ಅಂತ ಒಳಗೆಲ್ಲ ಹುಡುಕಾಡತ್ತತ್ರ ಅವ್ರು. ಹೌದು, ಒಳಗೆ ಯಾರು ಸಿಕ್ಕರ ಇಲ್ಲ. ಏ ಒಳಗೆ ಹೋಗಿ ಹುಡುಕಾಡಕ್ ಹೋಗ್ತಾರ, ಒಳಗೆ ಯಾರು ಸಿಗಲಿಲ್ಲ. ನೀ ಬಸರ ಆಗ್ಬೇಕಾದ್ರೆ ನಿನಗೆ ಯಾರ ಕಾರಣ ಹೇಳ್ತೇಳಿಗಿಲ್ಲ ಬಡಿಯಾಕತ್ರ ಅವ್ರು. ಹೌದು, ಬಡಿ ಟೈಮ್ದಾಗ ಏನ್ ಮಾಡ್ತಾರ? ಏನ್ ಮಾಡು ಬಡಿಯೋ ಟೈಮ್ದಾಗ ಹಾಕತ್ತು ಏನು ಬಡಿಯಾಕ ಎಲ್ಲಾರು ಬರ್ತಾರ ಬಾ ಅಂತ ತಿಳ್ಕೊಂಡ ಕೆಳಗೆ ಬಂದು ಹರಿಯಾಡಕತ್ರು. ಅವಾಗ ಏನ್ ಮಾಡ್ತಾರ? ಏನ್ ಮಾಡು ವಾಟ್ಯಾಗ ಕೊಟ್ಟು ಚಂದ ಬಸವನ್ನ ಹೇಳ್ತಾನೆ ಇದ್ದೀನಿ. ಏನಂತ? ಆಕ ನಾಗಮ್ಮಗ ಹೊಟ್ಟೆ ಕೊಟ್ಟು ಕೊಟ್ಟಾಂತ ಕೂಸಿ ಹೇಳ್ತೈತಿ, ನನ್ನ ತಾಯಿ ಕಡೆ ಏನೋ ತಪ್ಪಿಲ್ಲ, ಆಕಿನ ಯಾರು ಬೈಬೇಡ್ರಿ ಅಂತ ಹೇಳ್ತಾವ. ಹೌದು, ಯಾಕಂದ್ರ ಸತ್ರ ಪುರುಷರು ಓದಬೇಕಂತ ಅನ್ನದಾಗ ನನ್ನ ತಾಯಿ ಹೊಟ್ಟಿಲೆ ಆಗ್ಯಾಳು. ಆಕೆ ಕಡೆ ಏನೋ ತಪ್ಪಿಲ್ಲ ಅಂತ ಹೇಳಿ ಹೇಳಿದವ್ ಯಾರ? ಹೊಟ್ಟೆ ಕೂತಂತ ಕೋಸಿಕ್ಕಿನ ಮೇಟಿಗೆ ಹೆಚ್ಚೈತಿ. ಯಾರನ್ನ? ಆಕ ನಾಗಮ್ಮನ. ಹೌದು, ಇಕ್ಕಿನ ಮೇಟಿಗೆ ಹತ್ತಬೇಕಾದ್ರು ಹೊಟ್ಟೆ ಕೂತಂತ ಗಂಡ ಗೊಬ್ಬರನ ಮೇಟಿಗೆ ಹೆಚ್ಚಾನು. ಇನ್ನ 6 ಮಂದಿನ ಮೆಟ್ಟಿಗೆ ಹೆಚ್ಚಿದ್ವು ಮಾಸ್ತರ್. ಹೌದು, ಇನ್ನ 6 ಮಂದಿನ ಮೆಟ್ಟಿಗೂ ಹೆಚ್ಚಿದ್ವು. ಬಾಳ ತಗೊಳ್ಳಿ ಬಾಳ ಮಾಡಿ ಬಿಟ್ಟೋದ್ವು. ಹೌದು, ಈಕೆಗೆ ಅದನ್ನ ಗೊತ್ತಾಗಿಲ್ಲ. ಒಂದ್ ಮಾತು ಏನ್ ಕೇಳ್ತಾವ? ಮತ್ತೇನ್ ಕೇಳ್ತಾವ? ಯಾಕಂದ್ರೆ ಗಣಪತಿ ಸುದ್ದಿ ಒಂದು ಕೇಳ್ಯಾರ ಮಾಸ್ತರ್. ಹೌದು, ನಾನು ಹೇಳಿದ್ದೆ
ಕೇಳ್ತಾಳ. ಹೌದು. ಭಾಗ್ಯವಂತ ಭಕ್ತರ ಮನೆಗೆ ಬಾರ ಮಸ ಆಗೈತಿ ಕ್ಯಾಲಿ ಹಾಡ್ತಾರು. ಆ ಬಾರ ಮಸ ಆಗಿ ನೀ ನಮ್ಮ ಮನೆಗೆ ಅಂತ ಹೇಳ್ತಾವ. ನೀ ನಮ್ಮ ಮನೆಗೆ ಹೇಳ್ತಾವ ಮಾಸ್ತರ್. ಇದು ಜಾತ್ರೆ ಆಗತ್ತೆ ನಮಗೆ ಗೊತ್ತಿಲ್ಲ. ಜಾತ್ರೆ ಯಾರಿಗೆ ನಡವತ್ತಿ ಯಾರ ಜಾತ್ರೆ ಒಮ್ಮೆ ನನಗೂ ಗೊತ್ತಿಲ್ಲ. ಯಾಕಂದ್ರೆ ಅದನ್ನ ತಿಳ್ಕೊಂಡು ಮಾಡಕ್ಕಾಗಲ್ಲ. ಏಕಲ್ಲ ನಿನ್ನ ಲೋಕಕ್ಕೆ ತಂಗಿ. ಯಾಕಂದ್ರೆ ನೋಡಿ ಸದಾ ಏನಾಗೈತಿ ಮಾಸ್ತರ, ಏನ್ ಮಾಡ್ಯಾವ ನಾವ್ ಏನಂತ ಕ್ಯಾಲಿ ಆಡಿ ಹೋಗಿದ್ವು. ಏನ್ ಹೇಳಿರ್ತಮ್ಮ? ಪಾಗಣ ರಾಜ ಸದಾನಿನ ಪೂಜಾ, ಓಂ ಗಣರಾಜ ಸದಾನಿನ ಪೂಜಾ ಅಂತ ಹಾಡಿ ಹೋಗಿದ್ವು ನಾವು. ಹೌದು. ಅದಕ್ಕ ಗಣಪತಿ ಒಂದು ವಿಷಯ ಕೇಳ್ತಾವಕ್ಕೆ. ಹೌದು. ಗಣಪತಿ ಅವನ ಮಗನ ಅಪ್ಪನ ಮಗನ ಅಂತ ಕೇಳ ನೋಡ್ತಮ್ಮ. ಆದ್ರ ಈ ತಂಗಿಗೆಲ್ಲ ಗೊತ್ತಾಗಿಲ್ಲ ಮಾಸ್ತರ್. ಯಾಕಂದ್ರೆ ಗಣಪತಿನ ಅಪ್ಪನ ಮಗ ಅದಾನೋ ಅವನ ಮಗ ಅದಾನೋ ಅಂತ ಕೇಳ್ತಾವ. ಏನೋ ಹಿಡಿದ ಹಾಡ್ಯಾವತ್ರ ಏನೋ ಗೊತ್ತಾಗಿಲ್ಲ. 10 ವರ್ಷ ಆದ್ಕರೆ ಇರ್ಲಿ. ಯಾಕಂದ್ರ ಇನ್ನೇ ಸ್ತೋತ್ರ ಮಾಡ್ಬೇಕಾದ್ರೆ ಯಾರ್ದು ಮಾಡಿದ್ವಿ ಅಂತ ಕೇಳ್ತಾವ. ಯಾಕಂದ್ರೆ ಗಣಪತಿ ಅವ್ವನ ಮಗ ನಾವು ಅಲ್ಲ, ಅಪ್ಪನ ಮಗ ಅದ ನಾವು ಗಣಪತಿ. ಅಪ್ಪನ ಮಗ ಅಂದ್ರೆ ಹೆಂಗ? ಪಾರ್ವತಿ ಪಾರ್ವತಿ ಪರಮಾತ್ಮನ ಲಗ್ನದಾಗ ಒಬ್ಬ ಗಣಪತಿ ಅದ ಮ್ಯಾಲ. ಅವನ ಸ್ತೋತ್ರ ಮಾಡಿ ಹೋಗಿನ್ಯ. ಮತ್ತೆ ಈಗ ಅವ್ವನ ಮಗ ಅಂತ ಹೇಳ್ತಾವ. ಅವ್ವನ ಮಗ ಆಗಾಕ ಬೇರೆದವ. ಅವ ಕುರಿ ಕಬಳಿ ಆಗಿದ್ದಾನೆ. ಯಾಕಂದ್ರ ಪಾರ್ವತಿ ಪರಮೇಶ್ವರ ಲಗ್ನದಾಗ ಒಬ್ಬ ಗಣಪತಿ ಅದಾನಂದ್ರ ಅವ ಪಾರ್ವತಿ ಪಾರ್ವತಿ ಪರಮಾತ್ಮನ ಲಗ್ನದಾಗ ಶಾಸಕಿ ಹೋದಾನ ಮಾಸ್ತರ. ಶಾಸಕಿ ಹೋಗ್ಬೇಕಾದ್ರೆ ಈಗ ಸದಾ ಮದುವೆಯಾಗ ಶಾಸಕಿ ಹೋಗ್ಬೇಕಾದ್ರ ಕಮಲಿ ಬೇಕು ಮಾಸ್ತರ್. ಅವಾಗ ಕೈಲಾಸದಾಗ ಕಮಲಿ ಇದ್ರ ಕೆಲ. ಕಮಲಿ ತರ್ಬೇಕಾದ್ರೆ ಯಾರು ಅವಾಗ ಕುರಿ ಇದ್ದಿದ್ದಲ್ಲ, ಕಮಲಿ ಯಾರದಿಂದ ಸಜ್ಜು ಮಾಡಿದ್ರು. ಯಾಕಂದ್ರ ಆ ಕೈಲಾಸದಾಗ ಕುರಿ ಇದ್ದಿರ್ಕಿಲ್ಲ. ಅಲ್ಲಿ ಗಣಪತಿ ಶಾಸಕ ಹೋಗ್ಬೇಕಾದ್ರ ಅವಾಗ ಕುರಿ ಎಲ್ಲ ಕಮಲಿ ಎಲ್ಲಿರುತ್ತಾಗ ಏನು ನಿಮ್ಮ ಅವ್ವನಿಂದ ತಯಾರಾಗೈತು, ಏನು ನಮ್ಮ ಅಪ್ಪನಿಂದ ತಯಾರಾಗೈತು. ಯಾಕಂದ್ರ ಬಹಳ ಚಾನ್ಸಾದ ಹೇಳಿ ಹೋಗ್ಯಾವ. ನಿಲ್ಲಕಾಲ ಪಂಚಿ ಇವ್ರ ಅವ್ವ ಎಲ್ಲ ಹುಲಿ ಮೇಲದಾರತ್ತ, ನಮ್ಮ ಅಪ್ಪ ಹುಲಿ ಮೇಲದಾರತ್ತ ಮಾಸ್ತರ್. ಇವ್ರ ಅವ್ವ ಎಲ್ಲ ಹುಲಿ ಮೇಲತ್ತ, ನಾವೆಲ್ಲ ಎಲ್ಲಿವತ್ತ ಇಲ್ಲಿ ಮೇಲದಿವತ್ತ. ಆದ್ರ ನಮ್ಮ ಅಪ್ಪಗಳು ಹುಲಿ ಮೇಲೆ ಕೂತಾರ. ಇದಕ್ಕೆ ಗೊತ್ತಿಲ್ಲ ಎಷ್ಟು ಮಂದಿ ಹುಲಿ ಮೇಲೆ ಕೂತಾರ. ನೋಡ್ತಾರಂದ್ರ ನಮ್ಮ ಅಯ್ಯಪ್ಪ ಸ್ವಾಮಿ ಸುಳಿ ಹುಲಿ ಮೇಲೆ ಕೂತ ಬಂದಾನ. ಹುಲಿ ಮೇಲೆ ಕೂತ ಬರೋದು ಅಟ್ಟ ಅಲ್ಲ, ಹಾಲು ಹಿಂಡಿ ತಗದಾನ. ಹಾಲು ಹಿಂಡಿ ಮತ್ ಇವ್ರ ಹೆಣ್ಮಕ್ಳು ಯಾರ ಹಾಲು ಹಿಂಡಿ ಕೊಟ್ಟಾರನ? ಇವ್ರ ಹೆಣ್ಮಕ್ಳು ಯಾರು ಹಾಲು ಹಿಂಡಿ ಕೊಟ್ಟಲ್ಲ ಅಂತ ಇವಾಗ ಏನ್ ಮಾಡ್ಯ ನಮ್ಮ ಮಾಲಿಂಗರಾಯ. ನಮ್ಮ ಮಾಲಿಂಗರಾಯ ಏನ್ ಮಾಡ್ಯಾನಂದ್ರ ನೋಡು, ಏನ್ ಮಾಡ್ಯಾನಂದ್ರ ನಮ್ಮ ಬೀರ ದೇವರ ಪರಮ ಶಿಷ್ಯ ಅವ್ ಮಾಲಿಂಗರಾಯ ಅಂದ್ರ. ಆ ಮಾಲಿಂಗರಾಯ ಏನ್ ಮಾಡ್ಯಾನು, ಒಂದಾನೊಂದು ಟೈಮ್ದಾಗ ತನ್ನ ಗುರುವಿಗೆ ಹುಲಿ ಹಾಲು ಓದು ಕೊಡ್ಬೇಕಂತ ತಿಳ್ಕೊಂಡ ಹುಲಿ ಹಾಲು ಒಯ್ಯಾಕತ್ತ ಬಂದಾನ. ಒಯ್ಯಾಕತ್ತ ಬಂದ ಟೈಮ್ದಾಗ ಹುಲಿಗೆ ಹೇಳ್ತಾನ, ನೀ ನನಗ ನಮ್ಮ ಗುರುವಿಗೆ ಹಾಲು ಒಯ್ಯಾವಾಗ ನೀ ಹಾಲು ಕೊಡ್ಬೇಕು ಅಂತ ಹೇಳ್ತಾನ ಹುಲಿಗೆ. ಹೇಳಿದಾಗ ಆದ್ರ ಆತಪ್ಪ ಹಿಡ್ಕೊಂಡು ಹೋಗ ಹಾಲು ಅಂದಕ್ಕೆ. ಅಂದಾಗ ಏನ್ ಮಾಡ್ತಾನ, ಹಾಲೆಲ್ಲ ಕೈಯಾಗ ಹಿಡಿದಾನ. ಕರೆ ಏನ್ ಕೇಳ್ತಾನವ, ಅವಗೊಂದು ಸಂಶಯ ಬತ್ತ ಮಾಸ್ತರ್. ಈಗ ಸದ್ಯ ನಾ ಹುಲಿಗೆ ಹೋಗಿ ಹಾಲು ಕೊಟ್ನಿ ಅಂದ್ರ ಇವು ಹುಲಿವಾದ ಓಡಿ ಬ್ಯಾರೆ ಯಾವ್ದಾರ ತಂದ ತಾವ್ ಸಂಶಯ ಮಾಡಿದ್ರೆ ಹೆಂಗ ಅನ್ನೋ ಮಾಲಿಕರಾಯ ಹೇಳಿದಾಗ ಅವಾಗ ಹುಲಿ ಕೇಳ್ತಾನು, ಇಟ್ಟೆಲ್ಲ ನನಗ ಉಪಕಾರ ನೀ ಮಾಡೇದಿ, ಇನ್ನೊಂದು ಉಪಕಾರ ಮಾಡತ್ತೆ ಕೇಳ್ತಾನ ಅವ್ ಹುಲಿಗೆ. ಏನಂತ ಕೇಳ್ತಾನು, ಸದ್ಯ ನಿನ್ನ ಏನ್ ಯಾರ ಮರಿ ಅದಾವ ನೋಡು, ಅವನು ಯಾರ ಮರಿ ಕೊಡ ಅಂದ್ರ ನಾನು ಗುರಿ ಕೂಣ ಹಿಡಿತಾನಂದ್ರು. ಅಂದಾಗ ಹುಲಿ ಏನ್ ಮಾಡ್ತೈತೆ, ತಂದ ಯಾವ್ದೋ ಮರಿ ಏನ್ ಮಾಡ್ತೈತಿ ಮಾಲಿಂಗರಾಯಾಗ ಕೊಡ್ತೈತಿ ಒಯ್ಯಪ್ಪ ಅಂತ ಹೇಳಿ. ಅವ್ ಯಾವಾಗ ಒಯ್ಯಪ್ಪ ಅಂತ ತಿಳ್ಕೊಂಡ್ ಅವಾಗ ಕೊಟ್ಟಾರ ನೋಡು ಹುಲಿ. ಹುಲಿ ಮರಿ ಯಾವಾಗ ಮಾಲಿಂಗರಾಯಾಗ ಕೊಟ್ಟ ನೋಡು, ಅವಾಗ ಮಾಲಿಂಗರಾಯ ಒಂದು ಆಶೀರ್ವಾದ ಮಾಡ್ತಾರ ಹುಲಿಗೆ. ಏನಂತ ಮಾಡ್ತಾರಂದ್ರ, ಇನ್ನೊಂದು ಮರಿ ಯಾವಾಗ ನನಗ ಕೊಟ್ಟದ ಬಳಕ ಈಗ ನೀ ಏನ 11 ತಿಂಗಳಿಗೆ 12 ತಿಂಗಳಿಗೆ ಐತಿ, ನನಗ ನೀ ಯಾವಾಗ ನಿನ್ನ ಮರಿ ನನಗ ಕೊಟ್ಟದ ಬಳಕ ಇನ್ನು ಮುಂದೆ ನೀ 5 ತಿಂಗಳಿಗೆ 6 ತಿಂಗಳಿಗೆ ಅಂತೇಳಿ ಮಾಲಿಂಗರಾಯ ಆಶೀರ್ವಾದ ಮಾಡ್ಯಾನ ಹುಲಿ. ಅಂಜಲಿ ಹಿಡ್ಕೊಂಡು ಏನ್ ಮಾಡೈತಿ, ಮೊದಲ 11 ತಿಂಗಳಿಗೆ 10 ತಿಂಗಳಿಗೆ ಐತದು, ಈಗ ಬಂದ 5-6 ತಿಂಗಳಿಗೆ ಐತಾವ ಮಾಸ್ತರ. ಯಾಕ ಅಲ್ಲಿ ಮಾಲಿಂಗರಾಯ ಏನಾದ್ರು ಹುಲಿ ಮರಿ ಕೊಟ್ಟೇನ ಸಹಾಯ ಮಾಡೈತಿ ನೋಡು, ಅದರ ಸಮ ನಾವು ಆಶೀರ್ವಾದ ಮಾಡ್ಯಾನ. ಆವಾದ್ರೂ ಏನ್ ಮಾಡ್ಯಾನ, ಹುಲಿ ಅದ ಹಿಡಿ ತಗೋ ಗುರಿ ಕುಡ್ಸ್ಯಾನು. ಇನ್ನೊಬ್ಬ ಹುಲಿ ಮೇಲೆ ಕೂತು ಬಂದಾವ. ಇನ್ನ ಯಮನೂರಿಗೆ ಹೋದಾಕನ ಇಲ್ಲಿ ಮಶಿವನಾಳ ವಿದ್ಯಾ ಅವು ಏನ್ ಮಾಡ್ಯಾನ, ಆ ಯಮನೂರಪ್ಪ ಹೋದ್ರ ನೀನು ಗೊತ್ತಾಕೈತಿ. ಅವ ಹುಲಿ ಮೇಲೆ ಕೂತ ಬಂದಾನ. ಯಾಕಂದ್ರೆ ಹುಲಿ ಮೇಲೆ ಕೂತವ್ರು ಬಹಳ ಮಂದಿ ಅದಾರ, ಈಗ ಗೊತ್ತಾಗಿಲ್ಲ. ಏನಂತ ಕೇಳ್ತಾರೋ, ನಿಮ್ಮ ಗಣಪತಿ ಇದ್ದಾವ ಇದಿ ಮೇಲೆ ಯಾಕ ಕೂತಾನು ಅಂತ ಕೇಳ್ತಾನ.
ಯಾಕಂದ್ರೆ ಇಂಥವ್ ಕೇಳ ಗಾರನಂಗಿಲ್ಲ ಇಲಿ ಮೇಲೆ ಯಾಕೆ ಕೂತಾನಂದ್ರ ಇಲಿ ಅನ್ನೋ ಒಬ್ಬ ದೈತದಾನ. ಹೌದು, ಅವ್ರ ಹೆಸರು ಹೇಳ್ತಾನೆ ಕೇಳಾದ್ರ ಆ ಇಲಿ ಏನ ಗಣಪತಿ ತಕ್ಕ ಇಲಿಯಾಗ ನೋಡೋ ಕೌಂಚ ಗಾಂಧರ್ವ ಅನ್ನುವಂಥ ಒಬ್ಬ ವಾನರ ಅದಾನ. ಹೌದು, ಯಾಕಂದ್ರೆ ಅವ್ನು ಏನ್ ಮಾಡ್ತದ ಶಬರಿ ಋಷಿ ಅನ್ನುವಂಥ ಒಬ್ಬ ತ್ರಿಕಾಲ ಜ್ಞಾನಿ ಇದ್ದ. ತ್ರಿಕಾಲ ಜ್ಞಾನಿ ಹೆಂಡತಿ ಮೇಲೆ ಮನಸ್ಸು ಮಾಡಿದ ಯಾರ ಕೌಂಚ ಗಾಂಧರ್ವ. ಮನಸ್ಸು ಮಾಡಿ ಏನ್ ಮಾಡ್ತಿದ್ದ ಆಕಿ ಕಾಲಾಗ ಇಲಿಯಾಗಿ ಆಡ್ತಿದ್ದೆವು ಕೌಂಚ ಗಾಂಧರ್ವ ಹೋಗಿ ಓಡಾಡ್ತಿದ್ದ. ಆಕಿ ಕಾಲಾಗ ಇಲಿಯಾಗಿ ಓಡಾಡ್ತದ. ಅವಾಗ ತ್ರಿಕಾಲ ಜ್ಞಾನಿ ಶಬರಿ ಋಷಿ ಗೊತ್ತಾತು ಏನ್ ಮಗ ಕೌಂಚ ಗಾಂಧರ್ವ ನಾನು ಹೆಂಡತಿ ಮೇಲೆ ಯಾವಾಗ ಮನಸ್ಸು ಮಾಡ್ಯಾನಂದ್ರೆ ನೀ ಇಲಿಯಾಗಿ ಹೋಗತ್ತೆ ಶ್ರಾಪ ಕೊಟ್ಟವು. ಒಟ್ಟಾಗ ಆ ಶ್ರಾಪ ತಗೊಂಡು ಏನಿಲ್ವಾ ಕೌಂಚ ಗಾಂಧರ್ವ ಆ ಶ್ರಾಪ ತಗೊಂಡು ಗಣಪತಿ ತೇಕ ಬಂದು ಯಾಕನೆಲ್ಲ ವೀಕನೆಲ್ಲ ಬೈಲಿ ಮಾಡೋ ನೀಯಪ್ಪ ನನಗೆ ಎಂತ ಪಾಪ ಆಗೈತಿ ಎಂತ ಪಾಪ ನೀನ್ ನಷ್ಟ ಮಾಡಪ್ಪ ಪರಮಾತ್ಮ ಅಂತ ಕೇಳಿದ ಗಣಪತಿ ತಗೊಂಡ್ ಸಾಷ್ಟಾಂಗ ನಮಸ್ಕಾರ ಹಾಕ್ಯಾರ ಕೌಂಚ ಗಾಂಧರ್ವ. ಹಾಕಿದಾಗ ಅವಾಗ ಹೇಳ್ತಾನವ ಏನಂತ ಗಣಪತಿ ಹೇಳ್ತಾನ ಇದನ್ನ ತಗೊಳಕ್ ಬರಂಗಿಲ್ಲಪ್ಪ ಶಬರಿ ಋಷಿ ಅಂದ್ರೆ ತ್ರಿಕಾಲ ಜ್ಞಾನಿ ಒಮ್ಮೆ ಅವ ಆಡಿದ ಮಾತು ಕೊಟ್ಟ ಋಷಿ ಹೋಗಂಗಿಲ್ಲ ನೀ ಇಲ್ಲಿ ಆಗೋದಂತ ಕರೆ ಐತಿ ಇದನ್ನ ತಗೊಳಕ್ ಬರಂಗಿಲ್ಲ ನಾವು ಒಂದು ಬರಕ್ ಒಂದು ಮಾತು ಹೇಳ್ತಾನ ಗಣಪತಿ ಕೌಂಚ ಗಾಂಧರ್ವ ಹೇಳ್ತಾನ ನೀ ಇದೇ ಆಗಿಲ್ಲ ಇಟ್ಟ ತಪ್ಪು ತಿಳ್ಕೊಬೇಡ ಮಧುರವಾಗಿ ನನ್ನ ತೆಗಿ ಇರಪ್ಪ ಅಂತೇಳಿ ಆಶೀರ್ವಾದ ಮಾಡ್ತಾನ. ಮಾಡಿದಾಗ ಏನಾಗೈತಿ ಮಧುರವಾಗಿ ನೀ ಆಶೀರ್ವಾದ ನನ್ನ ತೆಗಿ ಇರತ್ತೆ. ಯಾವಾಗ ಆಶೀರ್ವಾದ ಮಾಡಿದ ನೋಡು ಅವಾಗ ಕೌಂಚ ಗಾಂಧರ್ವ ಬಂದು ಎಲ್ಲಿ ಇರಬೇಕಾಗೈತಿ ಗಣಪತಿ ತಕ್ಕ ಬಂದ ಇರಬೇಕಾಗೈತಿ. ಯಾಕಂದ್ರೆ ಅವನ ಹೆಸರು ಏನಂತೆ ಕೌಂಚ ಗಾಂಧರ್ವ ಐತಿ. ಇದೇನಂತ ಕೇಳ್ತಾಳು ಏನ್ ಕೇಳ್ತಾಳು ನಿನ್ನ ಪರಮಾತ್ಮ ಅಂತ ದೊಡ್ಡವನ ನಿನ್ನ ಗಣಪತಿ ಅಂತ ದೊಡ್ಡವನು ಅವನು ತರಬೇಕಾದ್ರೆ ಏನು ದೋತ್ರ ಪಲಿಕ್ಯಾಗ ತರಂಗಿಲ್ಲ. ಒಂದೇನು ಗಂಡಿನ ಅರಿವ್ಯಾಗ ತರಂಗಿಲ್ಲ. ಏನ ಅಂಗಿ ಪೀಸಲಾಗ ತರಂಗಿಲ್ಲ. ಗಣಪತಿನ ತರಬೇಕಾದ್ರ ಜಂಪರ್ ಪೀಸಲಾಗ ಯಾಕೆ ತರ್ತಾರ ನಮ್ಮ ದೊಡ್ಡ ಇದ್ರಾಗ ಅಂತ ಹೇಳ್ತಾರೆ. ಹೌದು, ಯಾಕಂದ್ರ ನಿಮ್ಮ ಅವಾಗ ಚಾತ್ ಕೊಟ್ಟನ ಅಲ್ಲಿ ಪರಮಾತ್ಮ ಒಂದು ಹಂಗ. ಯಾಕಂದ್ರೆ ನೋಡು ಲೋಕ ಸಂಚಾರ ಮಾಡಕತ್ತ ಪರಮಾತ್ಮ ಹೋಗ್ತದ. ಲೋಕ ಸಂಚಾರ ಪರಮಾತ್ಮ ಹಾಗಾಗಿ ಪಾರ್ವತಿ ಕಪ್ಕೊಂಡಿಲ್ಲ. ಏನ್ ಮಾಡ್ತಾವ ಪರಮಾತ್ಮ ಈಗ ಹೋಗ್ಯಾನ ಮಾತ್ರ ತಿಳ್ಕೊಂಡು ಹೊರಗೆ ಜಳಕ ಹೋದಕ್ಕೆ ಬಸಲಾಗ ಜಳಕ ಹೋದಾಗ ಏನ್ ಮಾಡ್ತಾರ ಜಳಕ ಮಾಡಿ ಕಪ್ಪೆದ್ದು ಬರ್ಲಿಕ್ಕೆ ಮಸಿ ಬಿಡ ಪಾರ್ವತಿ ಏನ್ ಮಾಡ ಈಕೆಗೆ ಚಟ ಒಂದು ಸುಮಾರು ಇತ್ತ. ಜಳಕ ಹೋದ್ರೆ ಕಣ್ಣು ನೋಡಿ ಅವ್ರ ಮೈ ತಗೋತೀನಿ ಅಂತ ಚಟ ಇರ್ತಿತ್ತು. ಅವಾಗ ಏನ್ ಮಾಡ್ತಾವ ಒಳಗೆ ಹೋಗಿ ಮೈ ತಿಳ್ಕೊಳಕ್ ಪಾದ ಮಾಡ್ತಾರ. ಮೈ ತಿಳ್ಕೊಳಕ್ ಪಾದ ಬಿಟ್ಟ ಏನಾತ ಯಾಕಂದ್ರೆ ಸದ ನಾವು ಮಾನವೆಲ್ಲ ಜಳಕ ಬಿಟ್ರೆ ಎಂಟು ಹತ್ತದ ಜಳಕ ಬಿಟ್ಟು ನಾವು ಜಳಕ ಮಾಡಕ್ ಹೋದ್ರೆ ನಮ್ಗೆ ಮಣ್ಣು ಎಟ್ಟು ಮಾಡ್ತೈತಿ. ಏನ್ ಮಾಡ್ತೈತಿ 8 ದಿನ ಬಿಟ್ಟು ನಾವು ಮೈ ತಿಳ್ಕೊಳಕ್ ಹೋದ್ರೆ ಒಂದು ಶೇವಿಗೆ ಅಂತ ಬಾಳ ಬೇಡ 2 ಶೇವಿಗೆ ಅಂತ ಮಣ್ಣು ಮಾಡ್ತೈತಿ. ಆದ್ರೆ ಈ ಪಾರ್ವತಿ ತಿಳ್ಕೊಂಡಾಗ ಎಷ್ಟು ಹೊಂಟತ್ ಗೊತ್ತ ಮಷೀನ್ ಪಾರ್ವತಿ ತಿಳ್ಕೊಂಡಾಗ ಒಂದು ಮುಟ್ಟಿಗೆ ಮಣ್ಣು ಹೊಂಟ ಮಾಡ್ತಾರ. ಜಳಕ ಎಷ್ಟು ದಿನ ಬಿಟ್ಟು ಒಂದು ಮುಟ್ಟಿಗೆ ಮಣ್ಣು ನಿನ್ನ ಪಾರ್ವತಿಯಲ್ಲಿ ಹೊಂದಬೇಕಾದ್ರ ಆಕೆ ಎಷ್ಟು ದಿನ ಜಳಕ ಬಿಟ್ಟ ಮುಟ್ಟಿಗೆ ಮಣ್ಣು ಹೊಂದ್ಬೇಕು ಹಂಗ ಬಿಡ್ಲಿಕ್ಕೆ ಪಾರ್ವತಿ ಏನ್ ಮಾಡ್ತಾವ ಇದರಿಂದ ಏನಾರ ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡ್ತಾವ ಒಂದು ಗೊಂಡಿ ಸತ್ತು ಮಾಡ್ತಾಳ. ಏನಂತ ಹೇಳಿ ಮಣ್ಣಿನ ಒಂದು ಗೊಂಡಿ ಸತ್ತು ಮಾಡ್ತಾಳ ಈ ಪಾರ್ವತಿ. ಮಣ್ಣಿನ ಗೊಂಡಿ ಸತ್ತು ಮಾಡ್ತಾಳ ಕರೆ ಈಕೆಗೆ ಜೀವಕ ತುಂಬಾಕ್ ಬರ್ಲಿಲ್ಲ. ಅವಾಗ ಲೋಕ ಸಂಚಾರ ಮಾಡಕ ಪರಮಾತ್ಮ ಹೋಗಿಲ್ಲ. ಪರಮಾತ್ಮನ ದಾರಿ ನೋಡ್ತಾಳು. ಪರಮಾತ್ಮ ಏನು ಬರುವಂತ ಕಾರಣ ಏನ್ ಮಾಡ್ತಾಳ ಇದನ್ನ ಮಣ್ಣಿನಿಂದ ಸ್ವಚ್ಛ ಮಾಡಿದ್ರೆ ಇದನ್ನ ಬಾಳೋತನ ಇಟ್ಕೊಂಡು ಕೊಂಡಾಕ ಬರಂಗಿಲ್ಲ. ಇನ್ ಹೆಂಗಾರ ಇದಕ್ಕೆ ಜೀವಕಾಲ ತುಂಬಬೇಕಂತ ತಿಳ್ಕೊಂಡು ಏನ್ ಮಾಡ್ತಾಳು ಪರಮಾತ್ಮನ ನಾಮ ಸ್ಮರಣೆ ಮಾಡಿ ಅವಾಗ ಪಂಚಾಕ್ಷರಿ ಮಂತ್ರವನ್ನು ನೋಡು ಬಾಯಿಲಿ. ಅವಾಗ ಮಂಗಲ ಮೂರ್ತಿಗೆ ಜೀವಕಾಲ ಬಂತು. ಮಂಗಲ ಮೂರ್ತಿ ಅನ್ನುವಂತ ನಾಮಕರಣ ಇರ್ತಾಳೆ ಯಾರ ಪಾರ್ವತಿ. ಅವಾಗೇನು ಗಣಪತಿ ಇಲ್ಲ. ಅವಾಗೇನು ಗಣಪತಿ ಇಲ್ಲ. ಗಣಪತಿ ಯಾವಾಗ ಅಕ್ಕನ ಅಂದ್ರೆ ಹೇಳ್ತಾರೆ ಕೇಳ ಮಂಗಲ ಮೂರ್ತಿ ಅನ್ನುವಂತ ನಾಮಕರಣ ಪಾರ್ವತಿ ಇಟ್ಟು ತಕ್ಷಣ ಪರಮಾತ್ಮ ಸಂಚಾರ ಮಾಡ್ಕೊಂಡು ಬಾಂಧ ಮಾಡ್ತಾರ. ತಾನವನಿಗೆ ಬಾ ತಾಬರಾಗಿ ಯಾರ ರಚಿಕೆ ಬಾಂಧ ಬಾಗಲ ಕಾಲ ಇರ್ತದ. ಅವಾಗ ಏನಾಯ್ತು ಇಡುಗುಟ್ಟಿಗೆ ಮಂಗಲ ಮೂರ್ತಿ ಆಟ ಕಡ್ತೈತೆ. ಏನಂತೇಳಿ ಏನಂತ ಯಾರ ಪಾಪ ನೀವು ಒಳಗ್ ಹೋಗಕ್ಕಾಗಲ್ಲ ನಮ್ಮ ಒಳಗ್ ಜಾಗ ಕೂತಾರ ಕೇಳಿ ನಾವು ಗೊತ್ತಾಗ ಪರಮಾತ್ಮ ಹೇಳ್ತಾರೋ ಏನಂತ ಏ ತಮ್ಮ ನಿನ್ನ ಪಾರ್ವತಿ ಗಂಡವನ್ನ ಪರಮಾತ್ಮ ನಾವು ಆದ್ರೂ ಇದಕ್ ಗೊತ್ತಾಗ್ಲಿಲ್ಲ. ಯಾಕೆ ಗೊತ್ತಾಗ್ಲಿಲ್ಲ ಏನಾಯ್ತು ಮೊದಲ ಇದು ಯಾರು ತಯಾರು ಮಾಡಿದಂತ ಮಾಸ್ತರ ಈಗ ಮಶಿಮ ಪಾರ್ವತಿ ಮೊದಲ ಇದು ಪಾರ್ವತಿ ಮಾಡಿದ ಮೊದಲ ಇದ ಹರ್ಲೊಂಡ ಮತ್ ಈಗ ತಯಾರು ಮಾಡಿದ ಅಂದ್ರ ಪೂರ್ತಿ ಹರ್ಲೊಂಡ್ ಇರ್ತಾವ ಮಾಸ್ತರ್. ಏನೇನು ತುಂಬಿದ ಯಾಕಂದ್ರೆ ಅದ್ರಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮನ ಮಾತ್ಸರ್ಯ ಅನ್ನುವಂಥವ ಎಲ್ಲ ತುಂಬಿದ್ವು. 6 ಗುಣಗಳೆಲ್ಲ ತುಂbi ತುಳಿಕಾಲತ್ತದ. ಅವನ ಭಕ್ತಿ ಪರೀಕ್ಷೆ ಮಾಡೋ ಸಂಬಂಧ ಪರಮಾತ್ಮ ಏನ್ ಮಾಡ್ತಾನೋ ಏ ತಮ್ಮ ನೀ ಏನಾರ ಜೇರ್ ಕರ್ತ ಬಿಡ್ಲಿಕ್ಕಾದ್ರೆ ನಿನ್ನ ಚೆಂದ ಹೊಡಿತಾನ ಅಂತ ಹೇಳ್ತಾನ ಪರಮಾತ್ಮ. ಆದ್ರೂ
ದೇವ್ರನು ಅದ ಆಜ್ಞೆ ಆಗೈತೆ ಅಂತ ತಿಳ್ಕೊಂಡು ಏನ್ ಮಾಡ್ತಾನು ಪಾರ್ವತಿ ನನಗ ಆಜ್ಞೆ ಮಾಡಿ ಅವ ಬಾಗಿಲು ಕಾವಲು ಕೊಡತ್ತೆ ನಾ ಬಿಡಾಗಿರತ್ತೆ ಹೇಳಿದ ಅವಾಗ ಸಿಟ್ಟಿಗಂತ ಪರಮಾತ್ಮ ಏನ್ ಮಾಡ್ತಾನೋ ತಿರುಸುಳ್ಳಿ ಅದ್ರ ಚೆಂಡು ಹೊಡಿತಾನ ಮಂಗಳಮೂರ್ತಿ ಚೆಂಡು ಹೊಡೆದಾಗ ಆ ಚೆಂಡು ಹೋಗಿ ಶುಕ್ರ ಹೋಗಲತ್ತಿತ್ತು ತಡ ಅಲ್ಲಿ ಕೆಳಗತ್ತು ಕೆಳಗೆ ಬಂದಾಗ ಪರಮಾತ್ಮ ಏನ್ ಮಾಡ್ತಾನ ಬಾಗಿಲು ದಾಟಿ ಒಳಗೆ ಹೋಗ್ತಿದ್ದ ಹೋಗುವಟಿಗೆ ಏನಾಗಿತ್ತು ಪಾರ್ವತಿ ಕಳೆದ ಕೂಟಕ ಕುಂಸ ಹಾಕಿಲ್ಲ ಮಾಸ್ತರ್ ಏನ್ ಮಾಡಿದ್ರು ಊಟಕ್ಕೆ ಹಾಕಿಲ್ಲ ಕುಂಸಾಕದ ಗೂಟಿಗೆ ಹಾಕಿದ್ರು ಅದ ಇದು ದಡ ಹಂಗ ಬಿಡಬಾರ್ದು ಅಂತ ತಿಳ್ಕೊಂಡು ಪರಮಾತ್ಮ ಏನ್ ಮಾಡ್ಯಾನು ಅದ ಪಾರ್ವತಿ ಕುಂಸ ತನ್ನ ಮೂರ್ತಿ ಮೇಲೆ ಉಗದಾನ ಆ ದಡದ ಮೇಲೆ ಯಾವಾಗ ಪರಮಾತ್ಮ ಉಗದಾನ ನೋಡು ಅದರ ಸಂಬಂಧ ಈಗ ಸದ್ದ ಏನ್ ಮಾಡ್ಬೇಕಾಗಿತ್ತು ನಾವು ಕಲಿಯುಗದಾಗ ಗಣಪತಿನ ತರಬೇಕಾದ್ರ ತರುವಾಗ ಗಣಪತಿನ ತರಬೇಕಾದ್ರೆ ಕುರುಸದಾಗ ತರಬೇಕಾಗೈತೆ ಮಾಸ್ತರ್ ಯಾಕಾದ್ರೆ ಪರಮಾತ್ಮ ದಡದ ಮೇಲೆ ಅಲ್ಲಿ ಕುರುಸ ಹೋಗದಾನಂತೇಳಿ ಗಣಪತಿನ ಕೆಂಪರದಾಗ ತರಬೇಕಾಗೈತಿ ಇನ್ನು ಏನ್ ಮಾಡ್ತಾರ ಮಾಸ್ತರ ಒಂದು ಮಾತು ಕೇಳೋನು ಏನ್ ಕೇಳ್ಬೇಕಾಗೈತಂದ್ರ ಈಗ ಗಣಪತಿ ಕುಂತ 5 ದಿವಸ ಆಗ್ಲಿ 3 ದಿವಸ ಆಗ್ಲಿ ಯಾರು ಬರ್ತಾರ ಗೌರವ ಮಶಿಮನ ಗೌರವ ಬರ್ತಾವ ಈಗಿನ ಏನ್ ಮಾಡ್ತಾರ ಈಗಿನೂ 5 ದಿನ ಕುಡಿಸ್ತಾರ ಈಗಿನೂ 5 ದಿನ ಕುಣಿಸ್ತಾರ 5 ದಿನ ಕುಣಿಸಿಕಿನ ಏನ್ ಮಾಡ್ತಾರ ಈಗಿನೂ ಬಾಯಾಗನ ಹೋಗಿರ್ತಾರ ಗಣಪತಿನೂ 5 ದಿನ ಕುಣಿಸ್ತಾರ 11 ದಿನ ಕುಣಿಸ್ತಾರ 21 ದಿನ ಕುಣಿಸ್ತಾರ ಕುಣಿಸಿ ಉಣುವಾಗ ಮಣ್ಣಾಗ ಹೋಗಿರ್ತಾರ ನೀರಿನಾಗ ಯಾಕ ನೀವು ಮಣ್ಣಿನಿಂದ ಹುಟ್ಟ್ಯಾನ ಅಂತ ತಿಳ್ಕೊಂಡು ಪರಮಾತ್ಮ ಇವ್ ಏನಂತ ಆಶೀರ್ವಾದ ಮಾಡ್ಯಾನು ನೀ ಪಾರ್ವತಿ ಮಣ್ಣಿನಿಂದ ಹುಟ್ಟ್ಯಾನ ಅಂತ ತಿಳ್ಕೊಂಡು ನೀ ಮಣ್ಣಿನ ಕಾಯ ಮಣ್ಣಿಗೆ ಹೋಗ್ಲಿ ಅಂತ ತಿಳ್ಕೊಂಡು ಅವಾಗ ವರ್ಷದ ಒಮ್ಮೆ ನಿನ್ನ ಕುಣಿಸಿ ಮತ್ತೆ ನೀನು ನೀರಿನಾಗ ಹೋಗ್ಲಿ ಮಣ್ಣು ಅನ್ನುವಂಥದ್ದು ಅಲ್ಲಿ ಮರಿ ಆಗ್ಲಿ ಅಂತ ತಿಳ್ಕೊಂಡ ಆಶೀರ್ವಾದ ಮಾಡ್ಯಾನ ನೀನ್ ನೀರಿನಾಗ ಬೀಳತ್ ಹೇಳಿ ಆದ್ರೆ ನಿನ್ನ ಗೌರವ ಬರ್ಬೇಕಾದ್ರ ಆಕೆನ ಒಂದು ಬಾಳ್ಯಾಗ ಹೋಗಿಬೇಕಾದ್ರ ಅಂತ ತಪ್ಪ ಏನ್ ಮಾಡ್ಯಾರು ಏನ ಕಾರಣದಿಂದ ಆಕೆನ ಬಾಳ್ಯಾಗ ಹೋಗಿರ್ತಾರ ಈಗ ಸದ್ಯ ನಮ್ ಗಣಪತಿನ ತರಬೇಕಾದ್ರೆ ಏನಂತಾರು ಗಣೇಶ್ ಮೋರಿ ಅಂತ ತಗೊಂಡು ಬರ್ತಾರ ಗುಂಡಿ ಬಂಡಿ ಪಲ್ಲಿ ಸೋರಿ ಆತಾರು ಗಣೇಶ್ ಮೋರಿ ಆತಾರು ಉಗಿವಾಗ ಏನಂತಾರು ಗಣೇಶ್ ಮೋರಿ ಆತಾರು ಉಗಿವಾಗ ಒಂದ ಹೆಸರು ಬಂದೈತೆ ಉಗಿವಾಗ ಒಂದ ಹೆಸರು ಬಂದೈತೆ ಬರುವಾಗ ಒಂದ ಹೆಸರು ಬಂದೈತೆ ನಮ್ಮ ಗಣಪತಿ ಇವ್ರ ಗೌರವ ತರಬೇಕಾದ್ರೆ ಮಶಿವನ ಪಾರ್ವತಿನ ಗೌರವನ ತರಬೇಕಾದ್ರ ವಿದ್ಯಾ ನಿನ್ನ ಗೌರವನ ತರಬೇಕಾದ್ರೆ ಏನಂತೇಳಿ ತಂದಾರ ತರುವಾಗ ಏನಂತಂದ್ರ ಉಗಿವಾಗ ಏನಂತೇಳಿ ಹೇಳಿ ಹೋಗದ ನಮ್ಮ ಗಣಪತಿನ ಹೆಂಗ್ ಗಣೇಶ್ ಮೋರಿ ಆತ ತಂದಾರು ಉಗಿವಾಗ ಗಣೇಶ್ ಮೋರಿ ಆತ ಹೋಗದಾರು ನಿನ್ನ ಗೌರವ ತರಬೇಕಾದ್ರೆ ಏನಂತ ತಂದಾರು ಉಗಿವಾಗ ಏನಂತೇಳಿ ಹೇಳಿ ಹೋಗದ ಹೌದಲ್ಲ ಯಾಕಂದ್ರ ಒಂದು ಕ್ಯಾಲಿ ಹಾಡಿ ಕೊಡೋನು ಮಾಸ್ತರ ಮತ್ತ ನೋಡೋಣ ಹೆಂಗ್ಯಾಂಗ ಮಶಿವನ ಅದಕ್ಕೆ ಹೆಂಗ್ಯಾಂಗ ಬರ್ತಾವ ನೋಡೋಣ